ವೈಟ್ ಬೋರ್ಡ್ ಅಲ್ಲಿ ಬೈಕ್ ಟ್ಯಾಕ್ಸಿ ಮಾಡಿದ್ರೆ 10,000 ಫೈನ್, ಹಾಗೆ ನಿಮ್ಮ ಗಾಡಿ ಸೀಸ್. ಇನ್ನು ನಮ್ಮ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಆಲ್ಮೋಸ್ಟ್ ಬ್ಯಾನ್ ಆಗೋ ಸ್ಟೇಜ್ ಅಲ್ಲಿ ಬಂದು ನಿಂತಿದೆ. ಇನ್ನು ಮುಂದಿನ ದಿನಗಳಲ್ಲಿ ಡೆಲಿವರಿ ಬಾಯ್ಸ್ ಅಂತ ತುಂಬಾ ಕಷ್ಟ ಆಗುತ್ತೆ ಜೀವನ ಮಾಡೋದು. ಮುಂಚಿತ ರನ್ನಿಂಗ್ಸ್ ಅಂತ ಖಂಡಿತ ಆಗಲ್ಲ. ಇವತ್ತು ರೈಡರ್ಸ್ ದುಡಿಯೋದು ₹1,000, 10,000 ಫೈನ್ ಹಾಕಿದ್ರೆ ಎಲ್ಲಿಂದ ತಂದು ಕಟ್ಟಕ್ಕಾಗುತ್ತೆ? ಇದು ಮಾಡೋದಕ್ಕಿಂತ ಸುಮ್ಮನೆ ಬೇರೆ ಕೆಲಸ ಮಾಡೋದೇ ಬೆಸ್ಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡ್ತಾ ಇರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೈಕ್ ಟ್ಯಾಕ್ಸಿ ಮಾಡಿದ್ರೆ 10,000 ದಂಡ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಲಿ ಮಾಡಂಗೆ ಇಲ್ಲ. ಕಸ್ಟಮರ್ನ ಪಿಕಪ್ ಡ್ರಾಪು ಇದು ಇಲ್ಲಿಗಲ್ ಅಂತ ಆದೇಶ ಹೊರಡಿಸಿ ಬೈಕ್ ಟ್ಯಾಕ್ಸಿ ಕಂಪ್ಲೀಟ್ ಬ್ಯಾನ್ ಮಾಡಿದ್ದಾರೆ. ಇದು ಆಗಿರೋದು ನಮ್ಮ ಕರ್ನಾಟಕದಲ್ಲ, ಆಕ್ಚುಲಿ ಮುಂಬೈಯಲ್ಲಿ, ಮಹಾರಾಷ್ಟ್ರದ ಮುಂಬೈಯಲ್ಲಿ ಕಂಪ್ಲೀಟ್ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ. ಇನ್ ಕೇಸ್ ಇದನ್ನೇನಾದ್ರು ಮತ್ತೇನಾದ್ರು ಮಾಡ್ತಾ ಇದ್ರೆ ಅವ್ರನ್ನ ಹಿಡಿದು 10,000 ದಂಡನ ಇವತ್ತು ರೈಡರ್ಗಳಿಗೆ ಆಗ್ತಾ ಇದ್ದಾರೆ. ಇದು ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಬರ್ತಾನೆ ಇದಾವೆ. ಇದೇ ಒಂದು ರೂಲ್ಸ್ನ ನಮ್ಮ ಕರ್ನಾಟಕದಲ್ಲಿ ತರಬೇಕು, ನಮ್ಮ ಬೆಂಗಳೂರಲ್ಲಿ ತರಬೇಕು ಅಂತ ತುಂಬ ಜನ ಹೋರಾಟ ಕೂಡ ಮಾಡ್ತಾ ಇದ್ದಾರೆ. ಇವಾಗ ಅಲ್ಲಿ ಮಾತ್ರ ಆ ಥರ ಮಾಡಿದ್ದಾರೆ, ಇಲ್ಲಿ ಯಾಕೆ ನಮ್ಮ ಸರ್ಕಾರ ಈ ರೂಲ್ಸ್ ಜಾರಿ ತರ್ತಾ ಇಲ್ಲ? ಇಲ್ಲೂ ಈ ಥರ ಜಾರಿ ಮಾಡಬೇಕು, ಬೈಕ್ ಟ್ಯಾಕ್ಸಿ ಕಂಪ್ಲೀಟ್ ಬ್ಯಾನ್ ಮಾಡಬೇಕು. ಇನ್ ಕೇಸ್ ಬ್ಯಾನ್ ಆದರೂ ಕೂಡ ಯಾರು ಮತ್ತೆ ಬೈಕ್ ಟ್ಯಾಕ್ಸಿ ಮಾಡಿದರೆ ಅವ್ರಿಗೂ ಕೂಡ 10,000 ದಂಡ ಆಗಬೇಕು ಅಂತ ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಇದ್ರ ಬಗ್ಗೆ ಮಾಡ್ತಾ ಇದ್ದಾರೆ, ಹೋರಾಟನ ಕೂಡ ನಡೆಸ್ತಾ ಇದ್ದಾರೆ. ಓಕೆ, ಮಾಡಲಿ, ತೊಂದರೆ ಇಲ್ಲ. ಇದಕ್ಕೆ ಏನೊಂದು ಕೇಳೋಕ್ಕೆ ಮಾಡೋಕ್ಕೆ ಒಂದು ಗೌರ್ಮೆಂಟ್ ಇದೆ ನಮ್ಮ ರಾಜ್ಯ ಸರ್ಕಾರದಲ್ಲಿನೂ. ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕಾ ಬಿಡಬೇಕಾ ಅನ್ನೋದು ಅವ್ರಿಗೆ ಕೂಡ ಬಿಟ್ಟಿದ್ದು. ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು. ಅದೇನೇ ಒಂದು ಫೈನಲ್ ಜಡ್ಜ್ಮೆಂಟ್ ಬರುತ್ತೋ ಅದಕ್ಕೆ ತಲೆ ಬಾಗಲೇಬೇಕು, ಒಪ್ಕೋಬೇಕು, ಎಲ್ಲದೂ ಅಕ್ಸೆಪ್ಟ್ ಮಾಡಲೇಬೇಕು. ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬಂದರೂ ಮಾಡೋಣ, ಬಂದಿಲ್ಲ ಅಂದರೆ ಬ್ಯಾನ್ ಮಾಡೋಣ, ಪರವಾಗಿಲ್ಲ. ಆದರೆ ಅದಕ್ಕೆ ಮುಂಚೆನೇ ಇವಾಗ ಕೆಲವೊಂದುಗಳು ಊಹಾಪೋಹಗಳು ನಡೀತಾ ಇದ್ದಾವೆ. ಬೈಕ್ ಟ್ಯಾಕ್ಸಿ ಮಾಡೋಂಗಿಲ್ಲ, ಇದು ಇಲ್ಲಿಗಲ್ಲು, ಬೆಂಗಳೂರಲ್ಲಂತ ಕಂಪ್ಲೀಟ್ ಬ್ಯಾನ್ ಆಗೇ ಆಗುತ್ತೆ, ಕಂಪಲ್ಸರಿ. ಇದು ಯಾವುದೇ ಕಾರಣಕ್ಕೆ ನಾವು ಪರ್ಮಿಷನ್ ಬರೋಕ್ಕೆ ಬಿಡಲ್ಲ ಅಂತ ಕೆಲವು ಸಂಘಟನೆಗಳು ಪ್ರತಿನಿತ್ಯ ಹೋರಾಟ ನಡೆಸ್ತಾನೆ ಇದ್ದಾರೆ. ಇವಾಗ ನಡೀತಾ ಇರ್ತಕ್ಕಂಥ ಎಲ್ಲ ಒಂದು ಬೆಳವಣಿಗೆ ನೋಡಿದರೆ ಕಂಪ್ಲೀಟ್ ಬೈಕ್ ಟ್ಯಾಕ್ಸಿ ನಮ್ಮ ಕರ್ನಾಟಕದಲ್ಲೂ ಕೂಡ ಬ್ಯಾನ್ ಆಗೋ ಸ್ಟೇಜ್ಗೆ ಬಂದು ನಿಂತಿದೆ. ಇಷ್ಟು ಸಹ ನಾವು ಕೂಡ ಎಲ್ಲ ಒಂದು ಹೋಪ್ ಇಟ್ಕೊಂಡಿದ್ದು ಬೈಕ್ ಟ್ಯಾಕ್ಸಿ ಬರುತ್ತೆ ಮುಂದಿನ ದಿನಗಳಿಂದವ. ಬಟ್ ನೋಡಿದ್ರೆ ಇವಾಗ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಯಾವುದೇ ಕಾರಣಕ್ಕೂ ರನ್ ಆಗೋ ಮೂಮೆಂಟ್ಸ್ ಕಾಣ್ತಾ ಇಲ್ಲ. ಯಾಕೆಂದರೆ ಇವತ್ತು ಎಷ್ಟು ಗಲಾಟೆಗಳು ನಡೀತಾ ಇದ್ದಾವೆ. ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಮಾಡೋಂಗಿಲ್ಲ ಅಂತ ಹಿಡಿಯೋದು, ಕೀ ಕಿತ್ಕೊಳ್ಳೋದು, ಹೊಡೆಯೋದು, ಇವೆಲ್ಲ ಆದ್ರೂ ಕೂಡ ಯಾವುದೇ ಒಂದು ರಾಜ್ಯ ಸರ್ಕಾರ ಇದಕ್ಕೆ ಆಕ್ಷನ್ ತಗೊಳ್ತಾ ಇಲ್ಲ. ಇದೆಲ್ಲ ನೋಡಿದ್ರೆ ಗೊತ್ತಾಗ್ತಿದೆ ಬೈಕ್ ಟ್ಯಾಕ್ಸಿಗೆ ಯಾರು ಕೇರ್ ಮಾಡ್ತಾ ಇಲ್ಲ, ಏನೋ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದಾರೆ. ಹೆಂಗೂ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗುತ್ತೆ ಬಿಡು ಅಂತ ಅಂದ್ಕೊಂಡಿದೆ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರನೂ ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ಇನ್ನು ಎಲ್ಲ ಕೋರ್ಟ್ ಜಡ್ಜ್ ಮೇಲೆ ನಿಂತಿದೆ, ಜಡ್ಜ್ ಸಾಹೇಬ್ರ ಮೇಲೆ ನಿಂತಿದೆ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಹಂಗಾಗಿ ಇವಾಗ ಏನೇ ಒಂದು ತೊಂದರೆ ಕೊಟ್ಟರು ಬೈಕ್ ಟ್ಯಾಕ್ಸ್ಗೆ ಇದನ್ನು ಸೀರಿಯಸ್ ಆಗಿ ಯಾರು ಆಕ್ಷನ್ ತಗೊತಾ ಇಲ್ಲ ನಮ್ಮ ಅಧಿಕಾರಿಗಳು. ಅದಕ್ಕೋಸ್ಕರ ಏನಾಗಿದೆ, ಇವಾಗ ಅರ್ಧಕ್ಕರ್ಧ ಜನ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋದು ಕೂಡ ಸ್ಟಾಪ್ ಮಾಡಿದ್ದಾರೆ. ಒಂದು ಕಡೆಗೆ ಆರ್ಡರ್ ಕೂಡ ಕಮ್ಮಿ ಇದೆ, ಒಂದು ಕಡೆ ರೈಡರ್ ಕೂಡ ಕಡಿಮೆ ಆಗ್ತಾ ಇದ್ದಾರೆ. ಯಾಕೆಂದ್ರೆ ಮಾಡೋಕ್ಕಾಗ್ತಾ ಇಲ್ಲ, ಪ್ರತಿನಿತ್ಯ ಟಾರ್ಚರು. ಒಂದಲ್ಲ ಒಂದು ಕಡೆ ಏನೋ ಮಾರ್ನಿಂಗ್ ಸ್ವಲ್ಪ ಪೀಕ್ ಅವರಲ್ಲಿ ಸ್ವಲ್ಪ ಮಾಡ್ಕೋಬೋದು, ನಾನ್ ಪೀಕ್ ಅವರಲ್ಲಂತೂ ಡ್ಯೂಟಿ ಮಾಡೋಕ್ಕೆ ಆಗಲ್ಲ. ಎಲ್ಲಂದ್ರಲ್ಲೇ ಫೇಕ್ ಆರ್ಡರ್ಗಳು ಹಾಕಿ ಹಿಡಿದ್ಬಿಟ್ಟು ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಎಲ್ರಿಗೂ ಗೊತ್ತಿರೋ ವಿಚಾರನೇ ಇದು. ಬೆಂಗಳೂರು ತುಂಬ ಇದೇ ವಿಚಾರಗಳು, ಇದೇ ವಿಡಿಯೋ ಬರ್ತಾ ಇದ್ದಾವೆ. ಹಂಗಾಗಿ ಸುಮ್ಮನೆ ಅನ್ನೆಸರಿ ರಿಸ್ಕ್ ತಗೊಂಡು ಯಾಕಪ್ಪ ಮಾಡಬೇಕು ಅಂತ ತುಂಬ ಜನ ಹುಡುಗರಿಗೆ ಬೈಕ್ ಟ್ಯಾಕ್ಸಿ ಬಿಟ್ಟು ಬೇರೆ ಬೇರೆ ಡೆಲಿವರಿಗೆ ಹೋಗ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಇವಾಗ ನಿಮ್ಮದೇ ಕೆಲಸ ಮಾಡಬೇಕು ಅಂದರೆ ಬೇರೆ ಏನಾದ್ರು ಕೆಲಸ ಮಾಡಲೇಬೇಕಾಗುತ್ತೆ. ಟೆನ್ಷನ್ ತಗೊಂಡು ಬೆಳಗಿನ ಸಾಯಂಕಾಲ ಈ ಡ್ಯೂಟಿನೂ ಮಾಡೋಕ್ಕಾಗಲ್ಲ, ಆ ಥರ ಪ್ರೆಷರ್ ಇದೆ. ಇವಾಗ ಇನ್ ಕೇಸ್ ಏನಾದ್ರು ಮುಂಬೈಯಲ್ಲಿ ಆಗಿರ್ತಕ್ಕಂಥ ರೂಲ್ಸ್ ಬೆಂಗಳೂರಿಗೆ ಕೂಡ ಬಂದರೆ ಕಂಪ್ಲೀಟ್ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕಾಗುತ್ತೆ. ಯಾರು ಕೂಡ ಮಾಡೋಕ್ಕಾಗಲ್ಲ. ಏಕೆಂದರೆ ಈಗ ಮಾಡೋದೊಂದು ದಿನಕ್ಕೆ 500, 1000, 1,500 ಸಂಪಾದನೆ ಮಾಡಿ ಇನ್ ಕೇಸ್ ಎಲ್ಲರೂ ಪೊಲೀಸ್ ಹಿಡಿದ್ಬಿಟ್ಟು 10,000 ಫೈನು ನಿಮ್ಮ ಗಾಡಿ ಸೀಸ್ ಅಂದರೆ ಎಲ್ಲಿಗೆ ಹೋಗ್ಬೇಕು ಹೇಳಿ? ಅವ್ರು 10,000 ಫೈನ್ ಕಟ್ಟಕ್ಕೆ ಎಲ್ಲಿಂದ ತಂದು ಕಟ್ಟಬೇಕಾಗುತ್ತೆ? ಮಾಡೋದೊಂದು ₹1,000 ಸಂಪಾದನೆ, ಅದರಲ್ಲಿ ಅವ್ರ ಫ್ಯಾಮಿಲಿ ಕಮಿಟ್ಮೆಂಟ್ ಅವು ಇವು 108 ಪ್ರಾಬ್ಲಮ್ ಇರ್ತವೆ. ಅದಕ್ಕೆ ಸಾಕಾಗಲ್ಲ. ಅದರಲ್ಲಿ ಇನ್ನು ಫೈನಿಗೆ ಬೇರೆ 10,000 ಅಂದರೆ ಆಗಲ್ಲ. ಹಂಗಾಗಿ ಕಂಪ್ಲೀಟ್ ಬೈಕ್ ಟ್ಯಾಕ್ಸಿನ ಸ್ಟಾಪ್ ಮಾಡೋದೇ ಒಳ್ಳೇದು ನಮ್ಮ ಪ್ರಕಾರ. ಈ ರೂಲ್ಸ್ ಏನಾದ್ರು ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರಲ್ಲಿ ಬಂದರೆ ಬೇರೆ ಆಪ್ಷನ್ನೇ ಇಲ್ಲ, ಬೇರೆ ಏನಾದರೂ ಡೆಲಿವರಿ ಮಾಡ್ಕೋಬೇಕಾಗುತ್ತೆ. ನೀವು ನಾವು ಕೂಡ ವಿಡಿಯೋಗಳು ತುಂಬ ನೋಡ್ತಾ ಇದ್ದೀವಿ, ನ್ಯೂಸಲ್ಲೆಲ್ಲ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾದೆಲ್ಲ ಬರ್ತಾ ಇದೆ. ಬೈಕ್ ಟ್ಯಾಕ್ಸಿ ಹಿಡಿದುಬಿಟ್ಟು ಫೈನ್ ಹಾಕಿರ್ತಕ್ಕಂಥ ಒಂದು ರೆಸಿಪ್ಟ್ ಕೂಡ ಬಂದಿದೆ. ಲೈವ್ ಆಗಿನೇ ಗಾಡಿ ಹಿಡಿದು ಅಲ್ಲೇ ಸ್ಪಾಟಲ್ಲೇ ಫೈನ್ ಹಾಕಿದ್ದಾರೆ. ಸ್ಪಾಟ್ ಫೈನ್ 10,000 ಫೈನ್ ಹಾಕಿ ರೆಸಿಪ್ಟ್ ಕೂಡ ಹರಿದಿದ್ದಾರೆ. ಆ ಥರ ರೆಸಿಪ್ಟ್ ಹರಿದ್ರೆ ಏನಾಗುತ್ತೆ, ಫೈನ್ ಕಂಪಲ್ಸರಿ ಕಟ್ಟಲೇಬೇಕಾಗುತ್ತೆ 10,000. ಇನ್ ಕೇಸ್ ಫೈನ್ ಕಟ್ಟಿಲ್ಲ ಅಂದರೆ ನಿಮ್ಮ ಬೈಕ್ ಸೀಸ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಈ ಥರ ಆಗಿದೆ. ಕೆಲವರು ದುಡ್ಡಿರೋರು ಕಟ್ಟಿ ಬೈಕ್ ಬಿಡಿಸ್ಕೊಂಡು ಹೋಗಿದ್ದಾರೆ, ದುಡ್ಡಿಲ್ಲ ಅಂದ್ರೆ ಏನಾಗಿದೆ ಬೈಕ್ ಸೀಸ್ ಮಾಡ್ಕೊಂಡು ತಗೊಂಡು ಹೋಗಿದ್ದಾರೆ. ಅದಾದಮೇಲೆ ಅವ್ರು ಆನ್ಲೈನ್ ಕೋರ್ಟಲ್ಲಿ ಎಲ್ಲ ಕಟ್ಕೊಂಡು ರೆಸಿಪ್ಟ್ ತಂದು ಗಾಡಿ ಬಿಡಿಸ್ಕೋಬೇಕಾಗುತ್ತೆ. ಇಷ್ಟೆಲ್ಲ ರಿಸ್ಕ್ ತಗೊಂಡು ಯಾಕೆ ಸುಮ್ಮನೆ ಮಾಡಬೇಕು? 10,000 ಅಂದ್ರೆ ತಮಾಷೆ ಮಾತಾ? ದುಡಿಯೋದು ಒಂದು ₹1,000, 10,000 ಫೈನ್ ಇತ್ತು, ಎಲ್ಲಿಂದ ತಂದು ಕಟ್ಟೋಕ್ಕಾಗುತ್ತೆ? ಹಂಗಾಗಿ ಏನಾಗ್ತಿದೆ, ಮುಂಬೈಯಲ್ಲಿ ಆಲ್ಮೋಸ್ಟ್ 99% ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಯಿತು, ಯಾರೂ ಮಾಡ್ತಾ ಇಲ್ಲ. ಅಲ್ಲಿ ಪರ್ಮಿಷನ್ ಇದ್ದಿದ್ದು ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗೆ ಅಷ್ಟೇ ಮುಂಬೈಯಲ್ಲಿ ಕೊಟ್ಟಿದ್ದು.
ಬಟ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ರಿಜಿಸ್ಟರ್ ಮಾಡ್ಕೊಂಡು ಇವರು ಹುಡುಗರು ಏನು ಮಾಡಿದ್ದಾರೆ, ಬೇರೆ ಬೇರೆ ವೈಟ್ ಬೋರ್ಡ್ ಗಾಡಿಗಳಲ್ಲೆಲ್ಲ ಡ್ಯೂಟಿ ಮಾಡ್ತಾ ಇದ್ರು. ಯಾಕಂದ್ರೆ ಎಲ್ಲರ ಹತ್ರನೂ ಎಲೆಕ್ಟ್ರಿಕಲ್ ವೆಹಿಕಲ್ ಇರಲ್ಲ, ಮತ್ತೆ ಅದು ಮೈಲೇಜ್ ಬರಲ್ಲ. 70, 80, 100 ಕಿಲೋಮೀಟರ್ ಬಂದರೆ ಎಷ್ಟು ಸಂಪಾದನೆ ಮಾಡೋಕ್ಕಾಗುತ್ತೆ? ದಿನಕ್ಕೆ 500 ಮಾಡೋಕ್ಕಲ್ಲ. ಅದಕ್ಕೆ ಮಾಡೋರು ಎಲೆಕ್ಟ್ರಿಕಲ್ ವೆಹಿಕಲ್ ರಿಜಿಸ್ಟರ್ ಮಾಡಿಬಿಟ್ಟು ತುಂಬ ಜನ ಆಲ್ಮೋಸ್ಟ್ 50% ಜನ ವೈಟ್ ಬೋರ್ಡಲ್ಲಿ ಮಾಡ್ತಾಯಿದ್ರು. ಇದು ಮಾಡಬಾರ್ದು ಅಂತ ಅಲ್ಲೂ ಕೂಡ ತುಂಬ ಗಲಾಟೆಗಳೆಲ್ಲ ಆಗಿ ಲಾಸ್ಟಿಗೆ ಫೈನಲಿ ಇವಾಗ ಅಲ್ಲಿ RTO ಅಧಿಕಾರಿಗಳು ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಸೀರಿಯಸ್ ಆಗಿ ತಗೊಂಡು ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ವೈಟ್ ಬೋರ್ಡಲ್ಲಿ ಮಾಡೋಂಗಿಲ್ಲ ಅಂತ, ಇದು ಇಲ್ಲಿಗಲ್ ಅಂತ ಅಫಿಷಿಯಲಾಗಿ ಅನೌನ್ಸ್ ಮಾಡಿ, ಇನ್ ಕೇಸ್ ಯಾರು ಮಾಡಿದ್ರೆ ಡೈರೆಕ್ಟಾಗಿ ಅವ್ರಿಗೆ ಹಿಡಿದುಬಿಟ್ಟು ರೆಡ್ ಹ್ಯಾಂಡಾಗೆ ಫೈನ್ ಆಗ್ತಿದ್ದಾರೆ. ಇದು ಎಲ್ಲ ಕಡೆ ತೋರಿಸ್ತಾ ಇದ್ದಾರೆ. ಹಂಗಾಗಿ ಇವಾಗ ಮುಂಬೈಯಲ್ಲಿ ಆಲ್ಮೋಸ್ಟ್ 99% ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಂಗೆ ಆಗೋಯ್ತು. ಇದೇ ಮಾದರಿ ಬೆಂಗಳೂರಲ್ಲಿ ಬರಬೇಕಂತ ಈಗ ಅದನ್ನೇ ಒಂದು ಹಿಡ್ಕೊಂಡು ಇವತ್ತು ತುಂಬ ಸಂಘಟನೆಗಳು ಹೋರಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಕೂಡ ಬಂದರೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗುತ್ತೆ ಅಂತ. ಪರವಾಗಿಲ್ಲ, ಬ್ಯಾನ್ ಆಗಲಿ, ತೊಂದರೆ ಇಲ್ಲ. ಹುಡುಗರಿಗೆ ಡೆಲಿವರಿ ಮಾಡೋರಿಗೆ 108 ದಾರಿ ಇದ್ದಾವೆ. ಒಂದೇ ಕಂಪ್ನಿ ಅಲ್ಲ, ಬೇರೆ ಯಾವ್ದಾದ್ರು ಮಾಡ್ಕೋಬೋದು. ಹಂಗಾಗಿ ಇದರಲ್ಲೆಲ್ಲ ಇನ್ನೊಂದು ಸಂಪಾದನೆ ಮಾಡ್ಕೊಳ್ಳೋಣ, ತೊಂದರೆ ಇಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದರೆ ನೆಕ್ಸ್ಟ್ ಏನಾದ್ರು ಒಂದು ಆಪ್ಷನ್ ಹುಡುಕ್ಲೇಬೇಕಾಗತ್ತೆ. ಏನಾಗುತ್ತೆ ಗೊತ್ತಿರೋ ಒಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದರೆ ಆಟೋಕ್ಕಂತ ತುಂಬ ಹೆವಿ ಆರ್ಡರ್ ಬಂದೇ ಬರುತ್ತೆ. ಹಾಗಾಗಿ ಅವ್ರಿಗೂ ಕೂಡ ಒಳ್ಳೆ ಸಂಪಾದನೆ ಆಗುತ್ತೆ. ಹಂಗಾಗಿ ಪರ್ಯಾಯ ವ್ಯವಸ್ಥೆ ಏನಾದ್ರು ಒಂದು ಹುಡುಕೊಂಡು ನಾವು ಕೂಡ ಏನಾದ್ರು ಮಾಡಬೇಕಾಗತ್ತೆ. ಇದನ್ನೇ ನಂಬ್ಕೊಂಡು ಯಾರು ಇರೋಕ್ಕಾಗಲ್ಲ. ಎಷ್ಟು ದಿವಸ ಅಂತ ಹೇಳಿ ಇವೆಲ್ಲ ಟೆಂಪ್ರವರಿ ಜಾಬ್ಗಳು. ಡೆಲಿವರಿ ಫೀಲ್ಡ್ ಅಂದರೆ ಟೆಂಪ್ರವರಿ ಜಾಬ್, ಎಲ್ಲರೂ ಗೊತ್ತಿರೋ ವಿಚಾರನೆ. ಹಂಗಾಗಿ ಸಾಯ ಗಂಟ ಪರ್ಮನೆಂಟಾಗಿ ಇದನ್ನು ಮಾಡೋಕ್ಕಾಗಲ್ಲ. ಇದನ್ನು ಗೌರ್ಮೆಂಟ್ ಕೆಲಸ ಅಲ್ಲ, ಯಾವುದೋ ಒಂದು ಕಂಪ್ನಿ ಎಂಪ್ಲಾಯ್ ಅಲ್ಲ. ಇದು ನಮ್ಮ ಬಾಡಿಲಿ ಎಷ್ಟು ಎನರ್ಜಿ ಇರುತ್ತೆ, ನಮ್ಮ ಶಕ್ತಿ ಇಲ್ಲಿವರೆಗೂ ಇರುತ್ತೆ, ಅಲ್ಲಿವರೆಗೂ ಮಾತ್ರ ದುಡಿಬೋದು. ಜಾಸ್ತಿ ವರ್ಷ ಬೈಕ್ ಟ್ಯಾಕ್ಸಿನೂ ಮಾಡೋಕ್ಕಲ್ಲ. ಆವರೇಜ್ ಅಮ್ಮ ಅಂದರೆ 50 ಇಯರ್ಸ್ ಮೇಲೆ ಬೈಕ್ ಓಡಿಸೋಕ್ಕಾಗಲ್ಲ. 108 ಕಾಯಿಲೆಗಳು ಶುರು ಆಗ್ಬಿಡ್ತದೆ, ಬ್ಯಾಕ್ ಪೈನು, BP, ಶುಗರ್, ಅವು ಇವೆಲ್ಲನ 50ಗೆ ಆವರೇಜ್ ಅದೇ ಲಾಸ್ಟ್. ಬಟ್ ಅದಕ್ಕೆ ಮೇಲೆ ಮಾಡೋಕ್ಕಾಗಲ್ಲ, ಬೇರೆ ಕೆಲಸ ಮಾಡ್ಕೊಳ್ಳೇ ಬೇಕಾಗುತ್ತೆ. ಹಂಗಾಗಿ ಇವಾಗ ಸದ್ಯಕ್ಕಂತೂ ಸ್ವಲ್ಪ ದಿವಸ ಅವ್ರು ಪರ್ಮಿಷನ್ ಕೊಟ್ಟಿದ್ರು, ಏನೋ ಸ್ವಲ್ಪ ಸಂಪಾದನೆ ಮಾಡ್ಕೊಂಡ್ರು. ಬಟ್ ಇವಾಗ ಆಲ್ರೆಡಿ ಒಂದು ಫೈನಲ್ ಸ್ಟೇಜಲ್ಲಿ ಬಂದು ನಿಂತಿದೆ ಬೈಕ್ ಟ್ಯಾಕ್ಸಿ. ಏನಾಗುತ್ತೆ ಅಂತಲೂ ಹೇಳೋಕ್ಕಾಗ್ತಾ ಇಲ್ಲ. ಈಗ ಒಂದು ಕಡೆಗೆ ಇವರು ಕೂಡ ತೊಂದರೆ ಕೊಡ್ತಾಯಿದ್ದಾರೆ ಆಟೋದವರು, ಒಂದು ಕಡೆಗೆ ಆರ್ಡ್ರ್ ಕೂಡ ಕಮ್ಮಿ ಆಗಿರೋದ್ರಿಂದ ಈಗ ಯಾವುದು ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ ಹುಡುಗರಿಗೆ. ಇವಾಗ ಪೀಕ್ ಅವರಲ್ಲಿ ಅಷ್ಟೇ ಸ್ವಲ್ಪ ಆರ್ಡರ್ ಬರೋದು ಬಿಟ್ಟರೆ ನಾನ್ ಪೀಕ್ ಅವರಲ್ಲಿ ಆರ್ಡ್ರೇ ಇಲ್ಲ. ಹುಡುಗರು ಕೂಡ ಹೆವಿ ಇದ್ದಾರೆ ಬೈಕ್ ಟ್ಯಾಕ್ಸಿಲಿ. ಏಕೆಂದರೆ ಪಿಕಪ್ ಡ್ರಾಪ್ ಬೇಗ ಬೇಗ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನಿಂದ ಜಾಸ್ತಿ ಜನ ಬೈಕ್ ಟ್ಯಾಕ್ಸಿನೇ ಮಾಡ್ತಾರೆ. ಟೈಮ್ ವೇಸ್ಟ್ ಆಗಲ್ಲ, ಇದರಲ್ಲಿ ಸ್ವಲ್ಪ ಬೇಗ ಅರ್ನಿಂಗ್ಸ್ ಮಾಡ್ಬೋದು ಅಂತ. ಅದೇ ಒಂದು ಬೇರೆ ಫುಡ್ ಡೆಲಿವರಿ ಆಗಿರ್ಬೋದು, ಗ್ರೋಸರಿ ಆಗಿರ್ಬೋದು, ಬೇರೆ ಕಮರ್ಷಿಯಲ್ ಪೋರ್ಟರು, ಈ ಥರದವೆಲ್ಲ ಏನಾಗುತ್ತೆ, ಸ್ವಲ್ಪ ವೆಯ್ಟಿಂಗ್ ಟೈಮ್ ಜಾಸ್ತಿ ತಗೊಳುತ್ತೆ ಅಂತ. ಪಿಕಪ್ ಡ್ರಾಪಲ್ಲಿ ಅವೆಲ್ಲ ಫೋನ್ ರಿಸೀವ್ ಮಾಡಲ್ಲ, ಇವೆಲ್ಲ ಸ್ವಲ್ಪ ಸಮಸ್ಯೆ. ವೆಯ್ಟಿಂಗ್ ಟೈಮ್ ಜಾಸ್ತಿ ಇರೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ, ಅರ್ನಿಂಗ್ಸ್ ಬೇಗ ಮಾಡೋಕ್ಕಾಗಲ್ಲ ಅಂತ ಆದಷ್ಟು ಹುಡುಗರೆಲ್ಲ ಬೈಕ್ ಟ್ಯಾಕ್ಸಿಗೆ ಜಾಸ್ತಿ ಬಂದಿರೋದ್ರಿಂದ ಈಗ ಆರ್ಡರ್ ಕೂಡ ತುಂಬ ಕಮ್ಮಿ ಆಗಿದೆ. ಯಾರಿಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಇದೆ ಅವ್ರಿಗೆ ಮಾತ್ರ ಸ್ವಲ್ಪ ಒಂದು ಅವರೇಜಾಗಿ ಆರ್ಡರ್ ಬರ್ತಾ ಇದ್ದಾವೆ. ಅವರೇಜ್ ಪರ್ಫಾರ್ಮೆನ್ಸ್, ಬ್ಯಾಡ್ ಪರ್ಫಾರ್ಮೆನ್ಸ್ ಇರೋಂಥ ಬಿಲ್ಕುಲ್ ಆರ್ಡರ್ ಕೊಡ್ತಾ ಇಲ್ಲ. ಪೀಕ್ ಅವರಲ್ಲಿ ಏನು ಆನ್ ಮಾಡ್ತಿರಲ್ಲ ಡ್ಯೂಟಿ, ಆನ್ ಮಾಡಿದಾಗ 1-2 ಆರ್ಡರ್ ಶೋ ಆಗುತ್ತೆ. ಅವು ಎತ್ಕೊಂಡು ಡ್ಯೂಟಿ ಮಾಡಿದ್ರೆ ಹಂಗೆ ಒಂದೊಂದು ಕೊಡ್ತಾ ಇರ್ತಾರೆ. ಅವು ಬ್ಯಾಡ ಅಂತ ಸ್ಕಿಪ್ ಮಾಡಿದ್ರೆ ಮುಗೀತು, ನಿಮಗೆ 1 ಅವರಲ್ಲಿ 2 ಅವರಲ್ಲಿ ಫುಲ್ ಡೇ ಆರ್ಡರ್ ಶೋ ಮಾಡಲ್ಲ. ಈ ಥರ ಒಂದು ರೂಲ್ಸ್ ಜಾರಿ ಮಾಡಿದ್ದಾನೆ ರಾಪಿಡೋದಲ್ಲೂ ಕೂಡ. ಮುಂಚೆ ಎಲ್ಲ ಈ ಥರ ಯಾವುದೇ ರೂಲ್ಸ್ ಇರಲಿಲ್ಲ. ನೀವು ಎಷ್ಟಾರು ಆರ್ಡರ್ ಸ್ಕಿಪ್ ಮಾಡಿ, ಏನಾರು ಕ್ಯಾನ್ಸಲ್ ಮಾಡಿ, ನಿಮಗೆ ಆರ್ಡರ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರೋದು. ಬಟ್ ರೀಸೆಂಟಾಗಂತೂ ಇವಾಗ ಹೊಸ ರೂಲ್ಸ್ ಮಾಡಿಬಿಟ್ಟು ಬೈಕ್ ಟ್ಯಾಕ್ಸಿ ರೈಡರ್ಸ್ ಡ್ಯೂಟಿನೇ ಮಾಡೋಕ್ಕಾಗ್ತಿಲ್ಲ, ಆರ್ಡರ್ನೂ ಕೊಡ್ತಾ ಇಲ್ಲ. ಆ ಥರ ಆಗಿರೋದವ ಏನೂ ವರ್ಕೌಟ್ ಆಗಲ್ಲ ಇವಾಗ ಬೈಕ್ ಟ್ಯಾಕ್ಸಿಲೂ. ಎಲ್ಲ ಬಿಸ್ನೆಸ್ಸು ಡೌನ್ ಆಗಿದೆ. ಹಂಗಾಗಿ ಯಾವುದ್ರಲ್ಲೂ ಕೆಲಸ ಆಗ್ತಾ ಇಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಬೆಂಗಳೂರಲ್ಲೂ ಏನಾದ್ರು ಈ ಥರ 10,000 ದಂಡ, ಬೈಕ್ ಟ್ಯಾಕ್ಸಿ ಬ್ಯಾನ್ ಅಂತ ಬಂದರೆ ಏನೂ ಮಾಡೋಕ್ಕಾಗಲ್ಲ. ಗೌರ್ಮೆಂಟಿಂದ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಬಂದರೆ ರೂಲ್ಸು. ಪರ್ಯಾಯ ವ್ಯವಸ್ಥೆ ಹುಡುಕೊಂಡು ಡ್ಯೂಟಿ ಮಾಡಬೇಕಾಗುತ್ತೆ ಡೆಲಿವರಿ ಬಾಯ್ಸ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.